ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಅನುಕೂಲ ಆಗ್ತದೆ. ಸುಮಾರು 150 ಎಕರೆಗಳಿಗಿಂತ ಹೆಚ್ಚು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂತ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು, ನಮ್ಮ ಬಿಜಾಪುರ ವೈದ್ಯಕೀಯ ಕಾಲೇಜು ಈಗಾಗಲೇ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಹೊಂದಿದೆ. ಆದ್ದರಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂತ ಒಂದು ಜಿಲ್ಲೆಗೆ ತಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಿದ್ದು ಸಾಕಷ್ಟು ಸುಧಾರಣೆಗಳಿವೆ. ಆದರೆ ಸುಮಾರು 50%ಕ್ಕಿಂತ ಎಲ್ಲ ಹೆಚ್ಚು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ಬಿಜಾಪುರ ಜಿಲ್ಲೆಗೆ ಮುಂಬರುವಂತ ದಿನಗಳಲ್ಲಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲ್ಲ ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತವಾಗಿರ್ತಕ್ಕಂಥ ನಾವೆಲ್ಲರೂ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ. ದಯಮಾಡಿ ತಾವು ಎಲ್ಲರೂ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ. ಯಾಕಂದ್ರೆ 50 ದಿನಗಳ ಕಾಲ ಹೋರಾಟ ಅಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಪ್ರತಿಯೊಬ್ಬ ಇಲ್ಲಿ ಬಂದಿರತಕ್ಕಂಥ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಲಿಕ್ಕೆ ಸದಾ ಸಿಕ್ಕಂತ ಖಾಸಗಿ ಪಿಪಿ ಮಾದರಿ ಹೋರಾಟವನ್ನು ವಿರೋಧಿಸಿ ಖಾಸಗಿ ಸಹಭಾಗಿತ್ವವನ್ನು ಮಾಡತಕ್ಕಂಥ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ बैनर पूरा दिख रहा भी नहीं। बत्ती है यहाँ, जाओ ना कोई बत्ती है तो बोला छोड़, मेरा तो है तो बेंगलुरु रेस्टोरेंट ये नहीं है तो बुड्ढा बुड्ढा नहीं बोला तुझे? कौन बुड्ढा बुड्ढी?
ಜಿಲ್ಲೆಯಲ್ಲಿದೆ. ಅತ್ಯಂತ ಹಿಂದುಳಿದಂತ ಜಿಲ್ಲೆ, ರೈತರು, ಕಾರ್ಮಿಕರು, ಬಡವರು ಇರುವಂತ ಜಿಲ್ಲೆ. ಈ ಜಿಲ್ಲೆಗೆ ಇವತ್ತು ಅನ್ಯಾಯ ಆಗಿದೆ. ರಾಜ್ಯ ಸರ್ಕಾರದಿಂದ ನಮ್ಮನ್ನ ಕಡೆಗಣಿಸಿದರೆ, ಆದ್ದರಿಂದ ನಾವು ಇವತ್ತ 50 ದಿವಸ ಆಗಿದೆ ಇವತ್ತ ಮಾನವ ಸರಪಳಿ ಮಾಡಿದೀವಿ. ಇದು 50 ದಿವಸ ಅಲ್ಲ, 100 ದಿವಸ ಆಗ್ಲಿ, 500 ದಿವಸ ಆಗ್ಲಿ ಹೋರಾಟ ನಿಲ್ಲಿಸುವುದಿಲ್ಲ, ಹೋರಾಟ ಮುಂದುವರಿತದೆ ಅನ್ನುವಂತ ಮಾತನ್ನು ನಾವು ಇವತ್ತ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದೀವಿ. ಒಂದು ವೇಳೆ ನೀವು ಒಪ್ಪದೇ ಇದ್ರೆ ಇಡೀ ಜಿಲ್ಲೆಯಾದ್ಯಂತ ಬಂದ್ ಕೂಡ ಮಾಡಬೇಕಾಗ್ತದೆ. ಎಲ್ಲ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಬೀದಿಗೆ ಇಳಿಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಇವತ್ತ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಬೇಡಿಕೆ ಯಾವ ಕಾರಣಕ್ಕೂ ಕೂಡ ಪಿಪಿಪಿ ಮಾದರಿ ಜಾರಿಗೊಳಿಸಬಾರದು. ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಮೂರನೇದಾಗಿ, ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿಯವರಿಗೆ ಕೊಡಬಾರದು. ಯಾರೋ ಬಂಡವಾಳಗಾರ ಕ್ಯಾಪಿಟಲಿಸ್ಟ್ 500,000 ಕೋಟಿ ರೂಪಾಯಿ ಬಂಡವಾಳ ಹೂಡಲಿಕ್ಕೆ ತಯಾರಾಗಿರಬಹುದು. ಯಾಕೆ? ಲಾಭಕ್ಕೋಸ್ಕರ, ತೋರಿಸಲಿಕ್ಕೆ, ರೋಗಿಗಳ ರಕ್ತ ಹೀರ್ಲಿಕ್ಕೆ. ಇದನ್ನು ನಾವು ಒಪ್ಪುವುದಿಲ್ಲ. ಈ ಜಿಲ್ಲೆಗೋಸ್ಕರ ಏಕೈಕ ಜಿಲ್ಲಾ ಆಸ್ಪತ್ರೆಯನ್ನು ಯಾವ ಕಾರಣಕ್ಕೂ ನಾವು ಬಿಡುವುದಿಲ್ಲ. ಅವಶ್ಯಕತೆ ಬಿದ್ದರೆ ಪ್ರಾಣ ಕೊಟ್ಟೇವಾದ್ರೆ ಆಸ್ಪತ್ರೆಯನ್ನು ಬಿಡುವುದಿಲ್ಲ ಅನ್ನೋ ಮಾತನ್ನ ನಮ್ಮ ಹೋರಾಟ ಸಮಿತಿಯಿಂದ ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಸರ್ಕಾರ ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಪರವಾಗಿರುವಂತವರು, ಸಾಮಾಜಿಕ ಕಳಕಳಿ ಉಳ್ಳಂತವರು. ಅವರು ಇವತ್ತ ಕೂಡಲೇ ಮಧ್ಯಪ್ರವೇಶ ವಹಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಘೋಷಿಸಬೇಕಂತೇಳಿ ಹೋರಾಟ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದೀನಿ. ಬಡ ಮಕ್ಕಳಿಗೆ ಒಂದು ಎಲ್ಲಾ ಸಂಸ್ಥೆಗಳು ನೋಡ್ಬೇಕಂದ್ರೆ ಬಡವರಿಗೆ ಸರ್ಕಾರಿ ಹಾಸ್ಪಿಟಲ್ ಮುಖ್ಯ ಆಗೈತಿ. ಆದ್ರೆ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ನ ಹೋಗಿ ಮಾರಾಟಕ್ ಮಾಡಿದ್ರ ನಾವ್ ಎಂತವ್ರ ಬಡವ್ರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು, ಯಾವ ಹಾಸ್ಪಿಟಲ್ ತೋರಿಸ್ಬೇಕು? ಅವ್ರು ಕೊಟ್ಟಿದ್ ರೇಟಿಗೆ ನಾವು ಹೋಗಿ ತೋರಿಸಿದ್ರೆ ಬಡವರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಯಾವ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಂತ ನಾವು ಕೇಳ್ಕೊತೀವಿ. ಸರ್ಕಾರದವರು ಬಡ ಜನರಿಗೆ ಅಂತೇಳಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡ್ಬೇಕು. ವಿದ್ಯಾರ್ಥಿಗಳು ಕಲಿಬೇಕಾದ್ರೆ ಎಲ್ರಿಗೂ ಒಂದೇ ರೀತಿಯಾಗಿ ಅಂದ್ರೆ ಡೊನೇಷನ್ ಕೊಡೋದಿಲ್ಲ ಆಗೋದಿಲ್ಲ. ಮತ್ತೆ ಕೆಲವು ಶಿಕ್ಷಣ ಸಂಸ್ಥೆಗಳು ತಮ್ಮ ರೀತಿಯಲ್ಲಿ ಇರುವಂತೆ ಮತ್ತು ಎಲ್ಲರಿಗೆ ಬಡ ಜನರಿಗೆ ಒಂದು ವೈದ್ಯಕೀಯ ಕಾಲೇಜ್ ಬೇಕು. ಅವರು ತಮ್ಮ ಎಲ್ಲರೂ ಕಲಿಯಲು ಇಚ್ಛೆ ಇರ್ತಾರಲ್ವಾ, ಅವ್ರು ಕಲಿಯೋರು ಎಲ್ಲಿ ಹೋಗ್ಬೇಕು? ಯಾರು ಕಲಿಯೋದೇ ಇಲ್ಲ. ಅವರು ಪ್ರೈವೇಟ್ ಕೊಟ್ಬಿಟ್ರೆ ಇವಾಗ ಅವ್ರು ನೆಕ್ಸ್ಟ್ ಹೆಂಗ್ ಕಲಿಯೋದು ಕಾಲೇಜನ್ನ? ಅವ್ರು ಅಲ್ಲಿ ಕೊಡುವಷ್ಟು ಅಮೌಂಟ್ ಫೀಸು ನಮ್ ಬಡ ಜನರಿಗೆ ಕೊಡಕ್ ಆಗುದಿಲ್ಲ. ಸರ್ಕಾರ ಬಡವರಿಗೆ ಅಂತೇಳಿ ಸರ್ಕಾರಿ ಒಂದು ಕಾಲೇಜನ್ನು ಕೊಡ್ಬೇಕು. ಮತ್ತೆ ಬಡವರಿಗೆ ಏನಾದ್ರೂ ಚಿಕಿತ್ಸೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ, ಹೆಲ್ತ್ ಇಶ್ಯೂ ಆಗಿದೆ ಅಂದ್ರೆ ಅವ್ರು ಫಸ್ಟ್ ಹೋಗೋದೇ ಸರ್ಕಾರಿ ಆಸ್ಪತ್ರೆಗೆ. ಅದನ್ನ ಬಿಟ್ಟು ನಾವು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನಮಗೆ ಯಾವ ಚಿಕಿತ್ಸೆ ಸಿಗತ್ತೆ ಆ ಮಟ್ಟದ ನಮ್ ಕೈಯಲ್ಲಿ ಆಗೋದಿಲ್ಲ. ಮತ್ತೆ ನಮ್ಮ ಹತ್ರದಲ್ಲಿ ಆ ರೀತಿಯ ಒಂದು ಶಕ್ತಿ ಇರೋದಿಲ್ಲ. ನಮ್ಮ ಪರಿಸ್ಥಿತಿ ಆರ್ಥಿಕವಾಗಿ ಕುಗ್ಗಿರೋದ್ರಿಂದ ನಮಗೆ ಸರ್ಕಾರಿ ಕಾಲೇಜು ಬೇಕಾಗುತ್ತದೆ. ಮತ್ತೆ ಸರ್ಕಾರಿ ವೈದ್ಯಕೀಯ ಹಾಸ್ಪಿಟಲ್ ಕೂಡ ನಮಗೆ ಬೇಕು. ಅದನ್ನು ನಾವು ಮಾರಾಟಕ್ಕೆ ಬಿಡುವುದಿಲ್ಲ. ಇವತ್ತು ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಒಂದು ದೊಡ್ಡ ಪ್ರಮಾಣದ ರ್ಯಾಲಿಯನ್ನು ಇಟ್ಟುಕೊಂಡಿದ್ದೀವಿ. ಇದರಲ್ಲಿ ಎಲ್ಲಾ ರೀತಿಯ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಬಡ ಜನರು ಕೂಡ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಇವತ್ತು ನ್ಯಾಯ ಸಿಗಬೇಕೆಂದು ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಪ್ರಿಯಾಂಕಾ ನಾರಾಯಣ್ ಚೌಹಾಣ್ ಅಂತ. ವಿಜಯಪುರ ಜಿಲ್ಲೆಯ ನಾಗರಿಕರ ಹೋರಾಟ, ವೈದ್ಯಕೀಯ ಕಾಲೇಜು ಹಾಗೂ ಇಲ್ಲೊಂದು ಆಸ್ಪತ್ರೆ ಉಳಿಸ್ಲಿಕ್ಕೆ ಜಿಲ್ಲೆಯ ನಾಗರಿಕರ ಒಟ್ಟುಗೂಡಿ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಇವತ್ತು ಹೋರಾಟ, ಧರಣಿ, ಸತ್ಯಾಗ್ರಹ ಮಾಡ್ತಾ ಇರತಕ್ಕಂಥದ್ದಕ್ಕೆ ಇವತ್ತು 50ನೇ ದಿನ ಕಂಪ್ಲೀಟ್ ಆಗಿ 51ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಜನರ ಹೋರಾಟವನ್ನು ಗೌರವಿಸಿ, ಈ ಜಿಲ್ಲೆಯ ಜನರ ಆರೋಗ್ಯದ ದೃಷ್ಟಿಯಿಂದ ಕೂಡಲೇ ಎಚ್ಚೆತ್ತುಕೊಂಡು ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಮತ್ತು ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಮಂಡಿಸ್ತಾ ಇದ್ದೇವೆ. ಒಂದು ವೇಳೆ 50 ದಿನಗಳಾದ ನಂತರನೂ ಕೂಡ ನೀವು ಮೊಂಡತನವನ್ನ ಪ್ರದರ್ಶನ ಮಾಡಿದ್ರೆ, ಇವತ್ತು ನಾವು 50ನೇ ದಿನದ ನಿಮಿತ್ತವಾಗಿ ವಿದ್ಯಾರ್ಥಿ ಯುವ ಜನರು ಆಕ್ರೋಶ ಭರಿತರಾಗಿ ರ್ಯಾಲಿಯನ್ನು ಮಾಡಿದ್ದಾರೆ, ಮಾನವ ಸರಪಳಿಯನ್ನು ಕೂಡ ಮಾಡಿದ್ದಾರೆ. ಮುಂದೊಂದು ದಿನ ಇದೇ ರೀತಿ ಮಾಡಿದ್ರೆ ಕೆಟ್ಟ ಪರಿಣಾಮವನ್ನು ಜನಪ್ರತಿನಿಧಿಗಳು ಎದುರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಕೂಡಲೇ ಎಚ್ಚೆತ್ತುಕೊಂಡು 50ನೇ ದಿನವನ್ನು ಪೂರೈಸಿರ್ತಕ್ಕಂಥ ಈ ಹೋರಾಟಕ್ಕೆ ಗೌರವಿಸಿ ಇವರ ಬೇಡಿಕೆಯನ್ನ, ನಮ್ಮೆಲ್ಲರ ಬೇಡಿಕೆಯನ್ನ, ಜಿಲ್ಲೆಯ ಜನರ ಬೇಡಿಕೆಯನ್ನ ಕೂಡಲೇ ಏನಪ್ಪಾ ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.
ಇವತ್ತಿನ ದಿವಸ ಇಷ್ಟೆಲ್ಲ ಬೆಂಬಲಿಗರು ನಾವೇನು ಕೂಡಿದ್ದೇವಲ್ಲ, KMU ಕರ್ನಾಟಕ ಮುಸ್ಲಿಂ ಯೂನಿಟಿ ಜಿಲ್ಲಾಧ್ಯಕ್ಷನಾಗಿ ಈ ನಮ್ಮ ಗೌರ್ಮೆಂಟ್ ಇದು ಏನದಲ್ಲ ವೈದ್ಯಕೀಯ ಶಾಲೆ ಈ ಸಂಸ್ಥೆಗಳು ಗೌಡ್ರು ಕುಲಕರ್ಣಿಯವ್ರದ್ದು ಸಂಸ್ಥೆಗಳು ಏನು ಅದಾವೆ ಸಾಕನಷ್ಟು ಅದಾವೆ ಈಗಾಗಲೇ. ಅದರ ಬಗ್ಗೆ ಬಡವರಿಗೆ ಆಗಲಿ, ಇವತ್ತು ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಇವರಿಗೆಲ್ಲ ದುಡ್ಡು ಬೇಡ್ತಾರೆ. ಇವು ದುಡ್ಡು ಕೊಟ್ಟವರು ಅಲ್ಲಿ ಕಲಿಯುವಂಥ ಯೋಗ್ಯತೆ ಇವರಿಗಿಲ್ಲ. ಆದ್ದರಿಂದ ಏನದ ನಮ್ಮದು ಈ KMU ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆ ಅಧ್ಯಕ್ಷನಾಗಿ ಇವತ್ತು ಇವರಿಗೆ ನಾವು ಬೆಂಬಲ ಕೊಡಲಿಕ್ಕೆ ಬಂದಿದ್ದೀವಿ. ಆದ ಕಾರಣ ಇಷ್ಟೆಲ್ಲ ಜನರು ನಾವು ಒಕ್ಕಟ್ಟಾಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ. ಸರ್ ಇವತ್ತಿಗೆ ಕೂತು 40-50 ದಿವಸಗಳು ಆದರೂ ಇನ್ನೂ ಒಳಗೆ ಯಾಕೆ ಅಧಿಕಾರಿಗಳು ನೋಡ್ರಿ, ಇಲ್ಲಿ ಏನು ವ್ಯವಸ್ಥೆ ಏನಿದೆಯಲ್ಲ, ಈ ವ್ಯವಸ್ಥೆಯನ್ನು ಈ ಏನಿದಾರಲ್ಲ ಮೇಲ್ವರ್ಗದವರು ಅವರೇ MLAಗಳು, ಅವರೇ MP ಗಳು, ಅವರೇ ಡಿಪಾರ್ಟ್ಮೆಂಟ್ನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗ ಹೋಗಿ ನೋಡ್ರಿ. ಇವತ್ತು ಅವರೇ ಅದಾರ, ಅವ್ರ ಸಂಬಂಧಿಕರು ಅದಾರ, ಎಲ್ಲರೂ ಅವರೇ ಅದಾರ. ಈ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ನಾವೆಲ್ಲ ಅವ್ರಿಗೆ ಹೋಗಿ ಕೇಳಿದ್ದು ಕಿವ್ಯಾಗ ಬಿಡ್ತಲ್ಲ. ಪಾರ್ಟಿ ಯಾವುದೇ ಇರಲಿ ಕೆಲಸ ಮಾಡಬೇಕಲ್ಲ. ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಲ್ಲ. ಸುಮ್ಮನೆ ಏನದ ನಾವು ದೇಶವನ್ನು ದಾರಿ ತಪ್ಪಿಸಿ ಬೇರೆ ಕಡೆ ಒಯ್ಲಾಕತ್ತಾರೆ. ಇದ್ರ ಬಗ್ಗೆ ನಾವು ಹೋರಾಟ ಮಾಡಲೇಬೇಕಾಗ್ಯ. ಹೋರಾಟ ಮಾಡಲಿಲ್ಲ ಅಂದರೆ ದೇಶಕ್ಕೆ ದಾರಿ ತಪ್ಪಿಸಿ ಮೊನ್ನೆ ನೋಡಿರಲ್ಲ ಒಂದು ಜಾತಿಗಳಿಗೆ ಬೂಟ್ ಹೋಗಿದ್ರು. ಅದ್ರ ಬಗ್ಗೆ ಯಾವ ಗೌಡರು ಕುಲಕರ್ಣಿಯವರು ಯಾರೂ ಬಂದು ಇವತ್ತು ರೋಡ್ ಮೇಲೆ ಕುಂದಿರಲಿಲ್ಲ. ಮತ್ತು ನಾವು ಹಿಂದೆ ಅಲ್ಪಸಂಖ್ಯಾತರ, ಹಿಂದುಳಿದ ದಲಿತರು, ಅವರು ಇವರು ನಾವೇ ಹೋರಾಟ ಮಾಡಬೇಕು. ಪ್ರತಿಯೊಂದು ನಾವೇ ಹೋರಾಟ ಮಾಡಬೇಕು. ಈ ವ್ಯವಸ್ಥೆಯನ್ನು ಹೋಗಲಾಡೋ ಸಂಬಂಧ ನಾವು ಬೆಂಬಲ ಕೊಡಕ್ಕೆ ಬಂದಿದ್ದೀವಿ. ಈ ನಮ್ಮ ಕರ್ತವ್ಯ ನಾವು ಮಾಡೋದು, ಅವರು ಮಾಡೋದು ಬಿಡೋದು ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ನಾವು. ಅವರು ದೊಡ್ಡವರು ಅದಾರ, ಅವ್ರ ಬಗ್ಗೆ ನಾವು ಮಾತಾಡುವಂಥ ನಮಗೆ ಇನ್ನೂ ದೇವರ ಶಕ್ತಿ ಕೊಟ್ಟಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ. ಮುಂದೆ ಹೆಂಗೆ ನಿಮ್ಮ ಹೋರಾಟ? ನಮಗೆ ಆಗುತ್ತ ನಾವು ಬಿಡ್ಕೊಡ್ರಿ. ಹೋರಾಟ ಇದ್ದಿದ್ದೇ ಇದು. ಪ್ರತಿಯೊಬ್ಬರು ಯಾರೇ ಬರ್ತಾರೆ ತಿಳಿದವರು, ಸಂವಿಧಾನ ಬಲ್ಲವರು ಮತ್ತು ಸಮಾಜ ಸೇವಕರು ಇಂಥವ್ರು ಪ್ರತಿಯೊಬ್ಬರು ಬರ್ತಾರೆ, ಅವ್ರಿಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಇದು ಹಾಗೆ ಮುಂದುವರಿತು. ನನ್ನ ಹೆಸರು SM ದುಂಡ್ಸಿ. ಥ್ಯಾಂಕ್ ಯು ಸರ್.